ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟ ರಾಜ್ಯದ ವಿಶೇಷ ಚೇತನರ ಪರವಾಗಿ ಧ್ವನಿ ಎತ್ತುವ ಎಲ್ಲಾ ಒಕ್ಕೂಟಗಳು, ಸಂಘ ಸಂಸ್ಥೆಗಳು ಹಾಗೂ ಪ್ರಗತಿಪರ ಚಿಂತಕರ ಸಂಯೋಗದಲ್ಲಿ ರಣಕಹಳೆ ವಿಶೇಷ ಚೇತನರ ಸಾರ್ವಭೌಮತ್ವಕ್ಕಾಗಿ ರಾಜಕೀಯ ಸಮರ. ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟ ವಿಶೇಷ ಚೇತನರ ನಡೆ ರಾಜಕೀಯ ಕಡೆ ಐತಿಹಾಸಿಕ ಅಭಿಯಾನವ ಮೂಲಕ ವಿವಿಧ ಬೇಡಿಕೆಗಳ ಈಡೇರಿಸುವಂತೆ ಒತ್ತಾಯಿಸಿ ಬೆಂಗಳೂರು ಚಲೋ ಆತ್ಮೀಯ ವಿಶೇಷ ಚೇತನ ಬಂಧುಗಳೇ ಮತ್ತು ಆರೈಕೆದಾರರ ಬಂಧುಗಳೇ, ಕರ್ನಾಟಕ ರಾಜ್ಯ ಒಕ್ಕೂಟವು ಕರ್ನಾಟಕದ ಇತಿಹಾಸದಲ್ಲಿ ಅಭೂತಪೂರ್ವವಾದ ವಿಶೇಷ ಚೇತನರ ನಡೆ ರಾಜಕೀಯ ಕಡೆ ಎಂದು ಬಸವ ಕಲ್ಯಾಣ ಹಾಗೂ ಕೂಡಲ ಸಂಗಮದಿಂದ ವಿಶೇಷ ಚೇತನರ ಬೈಕ್ ಜಾಥಾ ಮೂಲಕ ಬೆಂಗಳೂರು ಫ್ರೀಡಂ ಪಾರ್ಕ್ ಅಂಗಳದಲ್ಲಿ ಅನಿರ್ದಿಷ್ಟ ಅವಧಿ ಹೋರಾಟ ಹಮ್ಮಿಕೊಂಡಿದ್ದು, ದಿನಾಂಕ 19 ಫೆಬ್ರವರಿ 2026ರಿಂದ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಹಾಗೂ ದಿನಾಂಕ 20 ಫೆಬ್ರವರಿ 2026ರಂದು ಕೂಡಲ ಸಂಗಮ ಪುಣ್ಯಕ್ಷೇತ್ರದಿಂದ ಪ್ರಾರಂಭಗೊಂಡು ಫ್ರೀಡಂ ಪಾರ್ಕ್ ಅಂಗಳಕ್ಕೆ ದಿನಾಂಕ 23 ಫೆಬ್ರವರಿ 2026ಕ್ಕೆ ಬಂದು ತಲುಪಿ ಬೇಡಿಕೆಗಳು ಈಡೇರಿಸಲು ಅನಿರ್ದಿಷ್ಟಾವಧಿ ನಡೆಸಲಾಗುವುದು ಎಂದು ತಿಳಿಸಿದರು. ಆದ ಕಾರಣ ಎಲ್ಲ ಅಂಗವಿಕಲರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಕೇಳಿಕೊಳ್ಳಲಾಯಿತು. ಸ್ಥಳೀಯ ಸಂಸ್ಥೆಗಳಲ್ಲಿ ಶೇಕಡಾ 5 ರಾಜಕೀಯ ಮೀಸಲಾತಿ ವಿಶೇಷ ಚೇತನರಿಗೆ ನೀಡಬೇಕು. ಮಾರ್ಚ್ ತಿಂಗಳಲ್ಲಿ ಘೋಷಣೆಯಾಗುವ 2026-27ನೇ ಸಾಲಿನ ಬಜೆಟ್ನಲ್ಲಿ ವಿಶೇಷ ಚೇತನರ ದ್ವಿಗುಣ ಬಜೆಟ್ ಕಾಯ್ದಿರಿಸಬೇಕು. ಶಕ್ತಿ ಯೋಜನೆಯಡಿ ಈಗಾಗಲೇ ನಮ್ಮ ವಿಶೇಷ ಚೇತನ ಮಹಿಳೆಯರಿಗೆ ಉಚಿತ ಬಸ್ ಸೌಲಭ್ಯ ದೊರಕಿದೆ. ಅದನ್ನು ಇನ್ನುಳಿದ ಎಲ್ಲ ಬಗೆಯ ಪುರುಷ ವಿಶೇಷ ಚೇತನರಿಗೆ ವಿಸ್ತರಿಸಬೇಕು. VRW, RW, MRW ಕಾರ್ಯಕರ್ತರ ಗೌರವಧನವನ್ನು 18,000ದಿಂದ 25,000ಕ್ಕೆ ಹೆಚ್ಚಳ ಮಾಡಬೇಕು. ವಿಶೇಷ ಚೇತನರಿಗೆ ನೀಡುತ್ತಿರುವ ಮಾಶಾಸನ ಬೆಲೆ ಏರಿಕೆಗೆ ಅನುಗುಣವಾಗಿ ವೈಜ್ಞಾನಿಕ ಕನಿಷ್ಠ ಪಕ್ಷ 6,000ಕ್ಕೆ ಹೆಚ್ಚಳ ಮಾಡಬೇಕು ಎಂದು ಕೇಳಲಾಯಿತು. ಕರ್ನಾಟಕ ಅಂಗವಿಕಲರ ಪಾಲಕರ ಒಕ್ಕೂಟ ಇವತ್ತು ಬೆಂಗಳೂರಿನಲ್ಲಿ ದಿನಾಂಕ 23/2/2026ರಂದು ಅನಿರ್ದಿಷ್ಟ ಒಂದು ಹೋರಾಟ ನಮ್ಮ ರಾಜ್ಯದ ಎಲ್ಲ ಅಂಗಗಳು ಕೂಡಿ ಕರ್ನಾಟಕ ಅಂಗವಿಕಲರ ಒಂದು ಹೋರಾಟ ಸಮಿತಿ ಒಂದು ಹೋರಾಟ ಹಾಕಿಕೊಂಡಿದೆ. ಆ ಒಂದು ಹೋರಾಟಕ್ಕೆ ಇವತ್ತು ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಮೂಲೆ ಮೂಲೆಗಳಿಂದ ಇವತ್ತು ಇತಿಹಾಸದಲ್ಲಿ ಯಾವುದೇ ಒಂದು ಹೋರಾಟ ಆಗಲಾರದೆ ನಾವೆಲ್ಲ ಅಂಗಗಳು ಸೇರಿಕೊಂಡು ನಾವು ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಇನ್ನೊಂದು ವಿಷಯ ಅಂತಂದ್ರೆ ಮೊನ್ನೆ ತಾನೇ 19/2/2026ರಂದು ಬಸವ ಕಲ್ಯಾಣದಿಂದ ನಮ್ಮ ಅಂಗವಿಕಲರ ಬೈಕ್ ಜಾಥಾ ಒಂದು ಅಲ್ಲಿ ಹೋಗಿದೆ. ಇವತ್ತು ನಮ್ಮ ಅಂಗವಿಕಲ ಗೋಳು ಕೇಳೋರು ಯಾರು ಇಲ್ಲ. ಅದಕ್ಕೆ ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ಸಾಕಷ್ಟು ಯೋಜನೆ ಕೊಟ್ಟಿದ್ದೀರಿ. ನಮ್ಮ ಅಂಗವಿಕಲರ ಬಗ್ಗೆ ತಾವೆಲ್ಲ ನಾವು ಗಮನ ಹರಿಸಿ ನಮ್ಮೆಲ್ಲ ಬೇಡಿಕೆಯನ್ನು ಈಡೇರಿಸಬೇಕಾದ್ರೆ ತಮ್ಮಲ್ಲಿ ನಾವು ಮನವಿ ಮಾಡ್ಕೊಳ್ತೀವಿ. ಇನ್ನೊಂದು ವಿಷಯ ಅಂತಂದ್ರೆ ಅಷ್ಟೇ ಅಲ್ಲದೆ ಬಾಗಲಕೋಟೆ ಜಿಲ್ಲೆಯ ಮತ್ತು ವಿಜಯಪುರ ಜಿಲ್ಲೆಯ ಅಂಗವಿಕಲರು ಸೇರಿಕೊಂಡು ಇವತ್ತು ಕೂಡಲ ಸಂಗಮದಿಂದ ನಿನ್ನೆ ತಾನೇ ಬೈಕ್ ಜಾಥಾ ಮುಖಾಂತರ ಅಂಗವಿಕಲರಿಗೆ ಅನುಕೂಲ ಆಗಿರುವ ಸಲುವಾಗಿ ನಮ್ಮೆಲ್ಲ ಜಿಲ್ಲೆಯ ಅಂಗವಿಕಲರು ಕೂಡಿಕೊಂಡು ನಿನ್ನೆ ಸಹಿತ ಇವತ್ತು ಕೊಪ್ಪದ ವಸತಿ ಮಾಡಿ, ಇವತ್ತು ಚಿತ್ರದುರ್ಗ ವಸತಿ ಮಾಡಿ, ನಾಳೆ ಮಾರ್ನಿಂಗ್ ನಾವು ಬೆಂಗಳೂರು ಫ್ರೀಡಂ ಪಾರ್ಕ್ಗೆ ಹೋಗ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಇವತ್ತು ನಾವು ನೋಡ್ರಿ 2 ಕಾಲು ಇಲ್ಲದ ಜನ ಇವತ್ತು 500 ಜನ ಇವತ್ತು ಬೀದಿಗಳಿಂದ ನಡೆದುಕೊಂಡು ಅಂಬಾಗಲೇ ಅಡ್ಡಾಡಿಕೊಂಡು ಇವತ್ತು ನಮ್ಮ ಬೇಡಿಕೆಗಳನ್ನು ಈಡೇರಿಕೆ ಸಲುವಾಗಿ ಇವತ್ತು ಹೋಗಿದ್ದಾರೆ. ಇವತ್ತು ಅದೇ ರೀತಿ ಎಲ್ಲ ರೀತಿ ಇವತ್ತು ನಮ್ಮ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಅಂಗಗಳು ಸೇರ್ಕೊಂಡು ಇವತ್ತು ಗೋಲ್ಗುಂಬಜು ಮತ್ತು ಇವತ್ತು ಯಶವಂತಪುರ ಟ್ರೇನು, ಆಮೇಲೆ ಇವತ್ತು ಬಸವ ಎಕ್ಸ್ಪ್ರೆಸ್ ಟ್ರೇನ್ ಈ ಒಂದು ಈಗಾಗಲೇ 200 ಜನ ಬೈಕ್ ರ್ಯಾಲಿಯಲ್ಲಿ ಹೋಗಿದ್ದಾರೆ. ವಿಷಯ ಏನಪ್ಪಾ ಅಂತಂದ್ರೆ ಈಗ ನಾವು ಕೆಲವು ಬೈಕ್ ಇಲ್ಲದವರು ಎಲ್ಲ ಅಂಗಗಳು ಸೇರ್ಕೊಂಡು ಇವತ್ತು ಈ ಟ್ರೇನಲ್ಲಿ 50 ಜನ ಮತ್ತು ಆಮೇಲೆ ಯಶವಂತಪುರ ಟ್ರೇನಲ್ಲಿ 50 ಜನ, ಗೋಲ್ಗುಂಬಜ್ ಟ್ರೇನಲ್ಲಿ 100 ಜನ ಸೇರ್ಕೊಂಡು ಇವತ್ತು ನಮ್ಮ ಅಂಗಗಳ ಹಕ್ಕಿಗಾಗಿ ನಾವು ಇವತ್ತು ಹೋಗ್ತಾ ಇದ್ದೇವೆ. ವಿಷಯ ಏನಪ್ಪಾ ಅಂತಂದ್ರೆ ಸಾಕಷ್ಟು ನಮ್ಮ ಬೇಡಿಕೆಗಳು ದಯವಿಟ್ಟು ಮತ್ತೆ ಸರ್ಕಾರ ಗಮನಿಸಿ ನಮ್ಮೆಲ್ಲ ಬೇಡಿಕೆಗಳು ಈಡೇರಿಸಬೇಕಂತ ನಾನು ಕರ್ನಾಟಕ ಅಂಗವಿಕಲರ ಒಕ್ಕೂಟದ ರಾಜ್ಯ ಕಾರ್ಯದರ್ಶಿಯಾಗಿ ಶೇಖರ್ ಕಾಕಡಿ ತಮ್ಮಲ್ಲಿ ಕೈ ಮುಗಿದು ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊತೇನೆ. ಇದಿಷ್ಟು ವಿಕಲಚೇತನರ ಮಾತುಗಳಾಗಿತ್ತು. ಮತ್ತು ಬಾಗಲಕೋಟೆಯಿಂದ ನೂರಾರು ಅಂಗವಿಕಲರು ಬೆಂಗಳೂರು ಹೋಗ್ತಾ ಇದ್ದಾರೆ. ಅಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವ ಮೂಲಕ ಅಂಗವಿಕಲರ ಸಮಸ್ಯೆಗಳ ಬಗ್ಗೆ ಸರ್ಕಾರ ಆಲಿಸಬೇಕು, ಸಿದ್ದರಾಮಯ್ಯನವರು ಆಲಿಸಬೇಕು ಅಂತ ಹೇಳಿ ಹೋರಾಟಕ್ಕೆ ಇಟ್ಟಿರುವಂಥದ್ದು. ಅಂಗವಿಕಲರ ಅನೇಕ ಬೇಡಿಕೆಗಳಿವೆ, ಆ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸುವಂಥದ್ದು ಒಂದು ಮಾತಾಡ್ತಾರೆ. ಮತ್ತೊಂದು Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.